ಎಲ್ಲರಿಗೂ ನಮಸ್ಕಾರ. ಪೃಥ್ವಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ದಿನ ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಗಜಾನನ ಸಂಕಷ್ಟಹರ ಚತುರ್ಥಿ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ತಿಳಿಯೋಣ. ಈ ದಿನ ವಿಘ್ನ ವಿನಾಶಕನ ಶ್ರೀ ಗಣೇಶನನ್ನು ಭಕ್ತಿಯಿಂದ ಪೂಜಿಸಿ ಚಂದ್ರನಿಗೆ ಅರ್ಘ್ಯ ಅರ್ಪಿಸುವುದರಿಂದ ಜೀವನದ ಸಕಲ ಕಷ್ಟಗಳು, ಸಾಲಬಾಧೆ ಮತ್ತು ವಿಘ್ನಗಳು ನಿವಾರಣೆಯಾಗುತ್ತದೆ. ಇಂದಿನ ವಿಡಿಯೋದಲ್ಲಿ ನಾವು ಆಗಸ್ಟ್ 2, 2026 ಸಂಕಷ್ಟಹರ ಚತುರ್ಥಿಯ ಪೂಜಾ ಮುಹೂರ್ತ, ಚಂದ್ರೋದಯದ ಸಮಯ, ಪೂಜಾ ಸಂಕಲ್ಪ, ಪೂಜಾ ವಿಧಿವಿಧಾನ, ನೈವೇದ್ಯ ಮತ್ತು ಚಂದ್ರಾರ್ಘ್ಯ ಮಂತ್ರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಸಂಕಷ್ಟಹರ ಚತುರ್ಥಿಯ ತಿಥಿ, ಚಂದ್ರೋದಯದ ತಿಥಿಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ದಿನಾಂಕ 2 ಆಗಸ್ಟ್ 26, 2026 ಭಾನುವಾರ ಸಂಕಷ್ಟಹರ ಚತುರ್ಥಿ ಬಂದಿದೆ. ಆಗಸ್ಟ್ 2 ಬೆಳಗ್ಗೆಯಿಂದಲೇ ಚತುರ್ಥಿ ತಿಥಿ ಇರುತ್ತದೆ. ಚಂದ್ರೋದಯದ ಸಮಯ ಆಗಸ್ಟ್ 2, 2026 ರಾತ್ರಿ 9:15ರಿಂದ 9:30 ಸುಮಾರಿಗೆ. ನಿಮ್ಮ ಊರಿನ ಸ್ಥಳೀಯ ಪಂಚಾಂಗದಂತೆ ಕೆಲವು ನಿಮಿಷಗಳ ವ್ಯತ್ಯಾಸವಿರಬಹುದು. ಸಂಕಷ್ಟಹರ ಚತುರ್ಥಿಯ ವ್ರತವು ಚಂದ್ರೋದಯದ ನಂತರ ಪೂರ್ಣಗೊಳ್ಳುತ್ತದೆ. ಆದ್ದರಿಂದ ರಾತ್ರಿ ಚಂದ್ರನ ದರ್ಶನ ಮಾಡಿ ಆರ್ಘ್ಯವನ್ನು ನೀಡಿದ ನಂತರವೇ ವ್ರತವನ್ನು ಪೂರ್ಣಗೊಳಿಸಬೇಕು. ಪೂಜಾ ಸಂಕಲ್ಪ. ಪೂಜೆ ಪ್ರಾರಂಭಿಸುವ ಮುನ್ನ ಶುದ್ಧ ಮನಸ್ಸಿನಿಂದ ಪೂಜಾ ಸಂಕಲ್ಪ ಮಾಡುವುದು ಬಹಳ ಮುಖ್ಯ. ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನು ಮುಗಿಸಿ ಶುಭ್ರ ವಸ್ತ್ರವನ್ನು ಧರಿಸಿ ಪೂಜಾ ಸ್ಥಳದಲ್ಲಿ ದೀಪ ಬೆಳಗಿಸಿ ಬಲಗೈಯಲ್ಲಿ ಅಕ್ಷತೆ, ಹೂವು ಮತ್ತು ಸ್ವಲ್ಪ ನೀರನ್ನು ಹಿಡಿದುಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಸಂಕಲ್ಪ ಮಾಡಿದ ನಂತರ ಹೂವು ಅಕ್ಷತೆಯನ್ನು ಗಣೇಶನ ಪಾದಕ್ಕೆ ಅರ್ಪಿಸಿ ಪೂಜಾ ಪೀಠದ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಪೂಜಾ ಮನೆಯಲ್ಲಿ ಮಂಟಪ ಅಥವಾ ಪೀಠದ ಮೇಲೆ ಕೆಂಪು ಅಥವಾ ಹಳದಿ ವಸ್ತ್ರವನ್ನು ಹಾಸಿ ಶ್ರೀ ಗಣೇಶನ ಮೂರ್ತಿ ಅಥವಾ ಫೋಟೋವನ್ನು ಸ್ಥಾಪಿಸಿ. ಇಲ್ಲವಾದರೆ ಅರಿಶಿಣದಿಂದ ಗಣೇಶನನ್ನು ಮಾಡಿ ಅಥವಾ ಸಗಣಿಯಿಂದ ಗಣೇಶನನ್ನು ಮಾಡಿ ಒಂದು ವೀಳ್ಯದೆಲೆಯ ಮೇಲೆ ಸ್ಥಾಪಿಸಬಹುದು. ಗಣೇಶನ ಮುಂದೆ ಎಣ್ಣೆ ಅಥವಾ ತುಪ್ಪದ ದೀಪವನ್ನು ಬೆಳಗಿಸಿ ಅಭಿಷೇಕ ಮತ್ತು ಅಲಂಕಾರ. ಮೂರ್ತಿ ಇದ್ದರೆ ಪಂಚಾಮೃತ ಹಾಗೂ ಶುದ್ಧ ನೀರಿನಿಂದ ಅಭಿಷೇಕ ಮಾಡಿ ವಸ್ತ್ರ ಹಾಗೂ ಶ್ರೀಗಂಧ ಕುಂಕುಮದಿಂದ ಅಲಂಕರಿಸಿ. ದೂರ್ವ ಅಂದರೆ ಗರಿಕೆ ಮತ್ತು ಕೆಂಪು ಹೂವು. ಗಣೇಶನಿಗೆ ಗರಿಕೆ 21 ಗರಿಕೆ ಕಟ್ಟು ಅತ್ಯಂತ ಪ್ರಿಯವಾದದ್ದು. ಜೊತೆಗೆ ಕೆಂಪು ದಾಸವಾಳ ಅಥವಾ ಕೆಂಪು ಹಳದಿ ಬಣ್ಣದ ಹೂವುಗಳನ್ನು ಅರ್ಪಿಸಬಹುದು. ಧೂಪ ದೀಪವನ್ನು ತೋರಿಸಿ ಸಂಕಷ್ಟಹರ ಚತುರ್ಥಿಯ ವ್ರತ ಕಥೆಯನ್ನು ಪಠಿಸಿ ಅಥವಾ ಶ್ರವಣ ಮಾಡಿ. ಗಣೇಶನಿಗೆ ಅತ್ಯಂತ ಇಷ್ಟವಾದ ನೈವೇದ್ಯಗಳು ಮೋದಕ. 21 ಮೋದಕಗಳು ಶ್ರೇಷ್ಠ. ಕರ್ಜಿಕಾಯಿ, ತೆಂಗಿನಕಾಯಿ, ಬಾಳೆಹಣ್ಣು ಅಥವಾ ಒಂದು ಲೋಟದಲ್ಲಿ ಹಾಲು ಅಥವಾ ಸಕ್ಕರೆಯನ್ನು ಮಾಡಬಹುದು ಅಥವಾ ಕಡಲೆಕಾಳಿಂದ ಉಸುಳಿಯನ್ನು ಮಾಡಬಹುದು. ಪೂಜೆಯ ಸಮಯದಲ್ಲಿ ಈ ನೈವೇದ್ಯಗಳನ್ನು ಗಣೇಶನಿಗೆ ಅರ್ಪಿಸಿ ಭಕ್ತಿಯಿಂದ ನಮಸ್ಕರಿಸಿ. ಗಣೇಶನ ಪ್ರಮುಖ ಮಂತ್ರಗಳು. ಪೂಜೆಯ ಸಮಯದಲ್ಲಿ ಜಪಿಸಬೇಕಾದ ಗಣೇಶನ ಪವಿತ್ರ ಮಂತ್ರಗಳು. ಮಹಾಮಂತ್ರ ಓಂ ಗಂ ಗಣಪತೇ ನಮಃ. ಗಣೇಶನ ಪ್ರಾರ್ಥನಾ ಮಂತ್ರ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸಂಕಷ್ಟಹರಣ ಮಂತ್ರ ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಈ ಮಂತ್ರಗಳನ್ನು 108 ಬಾರಿ ಅಥವಾ ಕನಿಷ್ಠ 21 ಬಾರಿಯಾದರೂ ಜಪಿಸುವುದು ಶ್ರೇಷ್ಠ. ರಾತ್ರಿ ಚಂದ್ರೋದಯವಾದ ನಂತರ ಪೂಜೆಯ ಪ್ರಮುಖ ಭಾಗವಾದ ಚಂದ್ರಾರ್ಘ್ಯವನ್ನು ನೀಡಬೇಕು. ಅರ್ಘ್ಯ ನೀಡುವ ವಿಧಾನ. ಚಂದ್ರೋದಯದ ನಂತರ ಚಂದ್ರನಿಗೆ ಮುಖ ಮಾಡಿ ನಿಂತುಕೊಳ್ಳಿ. ತಾಮ್ರದ ಬಿಂದಿಗೆಯಲ್ಲಿ ನೀರು, ಸ್ವಲ್ಪ ಹಾಲು, ಅಕ್ಷತೆ, ಶ್ರೀಗಂಧ ಮತ್ತು ಹೂವನ್ನು ಹಾಕಿ ಚಂದ್ರನಿಗೆ ಅರ್ಘ್ಯವನ್ನು ನೀಡಿ. ಈ ಮಂತ್ರದಲ್ಲಿ ಯಾವುದಾದರೂ ಒಂದು ಮಂತ್ರವನ್ನು ಪಠಿಸಬಹುದು. ಚಂದ್ರಾರ್ಘ್ಯ ಮಂತ್ರ ಕ್ಷೀರೋದ್ರಾಣವ ಸಂಭೂತ ಅತಿನೇತ್ರ ಸಮುದ್ಭವ ಗೃಹಣಾರ್ಘ್ಯಂ ಮಾಯಾ ದತ್ತಂ ರೋಹಿಣ್ಯ ಸಹ ಶಶಾಂಕ. ಚಂದ್ರಗಾಯತ್ರಿ ಮಂತ್ರ ಓಂ ಕ್ಷೀರಪುತ್ರಾಯ ವಿದ್ಮಹೇ ಅಮೃತತ್ವಾಯ ಧೀಮಹಿ ತನ್ನೋ ಚಂದ್ರ ಪ್ರಚೋದಯಾತ್. ಅಥವಾ ಸರಳವಾಗಿ ಓಂ ಸೋಂ ಸೋಮಾಯ ನಮಃ ಎಂದು ಹೇಳುತ್ತಾ ಅರ್ಘ್ಯವನ್ನು ನೀಡಬಹುದು. ಅರ್ಘ್ಯ ನೀಡಿದ ನಂತರ ಚಂದ್ರನಿಗೆ 3 ಬಾರಿ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿ ಆನಂತರ ಉಪವಾಸವನ್ನು ಬಿಟ್ಟು
ಪ್ರಸಾದವನ್ನು ಸ್ವೀಕರಿಸಿ. ಒಂದು ವೇಳೆ ಚಂದ್ರ ಕಾಣಿಸದೇ ಇದ್ದರೆ ಯಾವ ರೀತಿ ಅಂದರೆ, ಮನೆ ಹತ್ರ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಾಗಿರುತ್ತೆ, ಚಂದ್ರ ಕಾಣೋದಿಲ್ಲ, ಅಥವಾ ಮೋಡ ಕವಿದ ವಾತಾವರಣ ಇದ್ದಾಗ ಚಂದ್ರ ಕಾಣೋದಿಲ್ಲ ಅಂದಾಗ, ಚಂದ್ರೋದಯ ಸಮಯದಲ್ಲಿ ಶಿವನ ಒಂದು ಫೋಟೋ ಇದ್ದಾಗ ಶಿವನ ತಲೆಯ ಮೇಲೆ ಚಂದ್ರ, ಅರ್ಧ ಚಂದ್ರಾಕೃತಿ ಒಂದು ಚಂದ್ರ ಇದ್ದೇ ಇರುತ್ತೆ, ಅದನ್ನಾದರೂ ನೋಡ್ಬೋದು, ಅಥವಾ ಫೋನಲ್ಲಂತೂ ಇದ್ದೇ ಇರುತ್ತೆ, ಅದರಲ್ಲಾದರೂ ನೋಡ್ಬೋದು. ನೋಡಿ, ಪೂಜೆಯ ಸಮಯದಲ್ಲಿ ಚಂದ್ರಾರ್ಘ್ಯವನ್ನು ಯಾವುದಾದರೂ ಒಂದು ಗಿಡಕ್ಕೆ ಅರ್ಘ್ಯವನ್ನು ಬಿಟ್ಟು ನಿಮ್ಮ ಉಪವಾಸವನ್ನು ಮುಕ್ತಾಯಗೊಳಿಸಿ ಪ್ರಸಾದವನ್ನು ಸ್ವೀಕರಿಸಬಹುದು. ಶ್ರೀ ಗಜಾನನ ಗಣಪತಿಯ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಸಕಲ ಸಂಕಷ್ಟಗಳು ದೂರವಾಗಿ ಸುಖ, ಶಾಂತಿ ಮತ್ತು ಸಮೃದ್ಧಿ ಸಿಗಲಿ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಶೇರ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ನಮ್ಮ ಗಣೇಶ ಸಂಕಷ್ಟಹರ ಚತುರ್ಥಿ ಎಂದು ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಓಂ ಘಂ ಗಣಪತೇ ನಮಃ. ಒಳ್ಳೆಯದನ್ನೇ ಯೋಚಿಸೋಣ, ಒಳ್ಳೆಯದನ್ನೇ ಮಾಡೋಣ. ಎಲ್ಲರಿಗೂ ಆ ದೇವರ ಆಶೀರ್ವಾದವಿರಲಿ. ಧನ್ಯವಾದಗಳು.